ಎಲ್ಲರಿಗೂ ನಮಸ್ಕಾರ. ಬ್ಯಾಡಗಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಿಮಗೆ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಪುದೀನ ಚಟ್ನಿ ಮಾಡೋಕ್ಕೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ 1 ಬಟ್ಲಷ್ಟು ಹಸಿಮೆಣಸಿನ್ಕಾಯಿ, 1 ಬಟ್ಲಷ್ಟು ಇಟ್ಕೊಂಡಿರೋಂಥ ಪುದೀನ ಸೊಪ್ಪು, ಮತ್ತು 1 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 2 ಇಂಚಿನಷ್ಟು ಶುಂಠಿ, ಮತ್ತು 1 ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ರಸ, ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹುರಿತಾ ಇರಬೇಕು. 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಹುರಿಬೇಕು. ಇದಕ್ಕೆ ಫ್ಲೇಮ್ ತುಂಬಾ ಹೈ ಬೇಡ, ತುಂಬ ಲೋ ಬೇಡ, ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಸಾಕು. ನೋಡಿ, ಇಷ್ಟು ಫ್ಲೇಮಲ್ಲಿದ್ದರೆ ಸಾಕು. ಇದನ್ನು ನೀಟಾಗಿ ಹುರ್ಕೋಬೇಕು ನಾವು. ಈ ಥರ ನೀಟಾಗೆಲ್ಲ ಹುರಿದಾದ್ಮೇಲೆ ನೋಡಿ ಈ ಥರ ಆಗಿದೆ ಅದು ಮೆಣಸಿನ್ಕಾಯಿ ಎಲ್ಲ. ನೀವು ನಾರ್ಮಲಾಗಿ ಎಲ್ಲದಕ್ಕೂ ಚಟ್ನಿಗೆಲ್ಲ ಹೇಗೆ ಹುರಿತೀರಾ ಹಾಗೆ ಹುರ್ಕೊಂಡ್ರೆ ಸಾಕು. ಇದಕ್ಕೂ ಕೂಡ ತುಂಬಾ ಏನು ಹುರಿಬೇಕಾಗಿಲ್ಲ. ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ, ಯಾಕಂದರೆ ಬಿಸಿಯೋದನ್ನೇ ಹಾಕಕ್ಕೆ ಹೋಗಬೇಡಿ. ಅದಂದರೆ ಸೈಡಿಗೆಲ್ಲ ಸುಡ್ತಾ ಇರುತ್ತಲ್ಲ, ಜಾರ್ ಕೂಡ ಫುಲ್ ಬಿಸಿ ಆಗಿಬಿಡುತ್ತೆ. ಅದಾದಮೇಲೆ ಶುಂಠಿ ಹಾಕಿ, ಮತ್ತು ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ನೀವು ಇಟ್ಕೊಂಡಿರ್ತೀರಲ್ಲ ಅಷ್ಟು ಹಾಕಿದ್ರೆ ಸಾಕು. ಮತ್ತು ನೀವು ಇದಕ್ಕೆ ಇಟ್ಕೊಂಡಿರ್ತೀರಲ್ಲ ಪುದೀನ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದಿಷ್ಟು ಹಾಕಿ. ನಾನಿಲ್ಲಿ ಜಸ್ಟ್ 1 ಬೌಲಷ್ಟು ಹಾಕ್ತಾಯಿದ್ದೀನಿ. ಇದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುದೀನ ಹಾಕಬೇಕು. ಅಂದರೆ ನೀವು ತುಂಬ ಸಖತ್ತಾಗಿರುತ್ತೆ ಫ್ಲೇವರ್ ಕೂಡ. ಹಾಗೆ ಕೊತ್ತಂಬರಿ ಕೂಡ ಹಾಕಿ, ಅದು ತುಂಬಾ ಫ್ಲೇವರ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಕೂಡ. ಹಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಇದಕ್ಕೆ ಎಷ್ಟು ಉಪ್ಪು ಬೇಕು ಅನಿಸುತ್ತೆ ಅಷ್ಟು ಹಾಕಿದ್ರೆ ಸಾಕು. ನಾನಿಲ್ಲಿ ಜಸ್ಟ್ 1 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನ ಮಿಕ್ಸಿ ಮಾಡಾದ್ಮೇಲೆ ಇಷ್ಟು ಥರ ನುಣ್ಣಗಾದ್ಮೇಲೆ 2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಇಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸಿ ಮಾಡಿ. ನೋಡಿ ಇದು ಎಷ್ಟು ತಿಕ್ನೆಸ್ ಆಗಿದೆ ಅಂತ. ನಿಮಗೆ ಇಷ್ಟು ಭಾಳ ತಿಕ್ನೆಸ್ ಅಂತ ಅನಿಸಿದ್ರೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮತ್ತೆ ಮಿಕ್ಸಿ ಮಾಡಿ. ಇದನ್ನ ನೀವು ಸಪ್ರೇಟಾಗಿ ಮಿರ್ಚಿ ಮತ್ತು ಮಿರ್ಚಿ ಜೊತೆ ಕೂಡ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು.